ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತಿಲ್ಲಿ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. 12 ಗಂಟೆ ಐತೆ ಗೈಸ್. ಗುಡ್ ಆಫ್ಟರ್ನೂನ್ ಏನೋ ಒಂದು ಅಂದ್ಕೊಳ್ಳಿ ಗೈಸ್. ಈ ವ್ಲಾಗ್ ಬಂದ್ಬಿಟ್ಟು ಫಿಶಿಂಗ್ ಮಾಡೋಕೆ ಬಂದಿದ್ದೀವಿ, ಮೀನು ಹಿಡಕ್ಕೆ. ತಮ್ಮನೇಲಿ ನೋಡಿದ್ರೆ ಅರ್ಥ ಆಗಿರುತ್ತೆ ನಿಮಗೆ ಆಲ್ರೆಡಿ. ಸೊ ಮೀನು ಹಿಡಕ್ಕೆ ಬಂದಿದ್ದೇವೆ ಇಲ್ಲಿ. ಆ್ಯಂಡ್ ಸೀದಾ ಈ ಲೊಕೇಶನ್ ಬಂದ್ಬಿಟ್ಟೆ ನಾವು ವ್ಲಾಗ್ ಮಾಡ್ತಿದ್ದೀನಿ. ಯಾಕಪ್ಪ ಅಂತಂದರೆ ಮನೆಯಿಂದ ಬರ್ಬೇಕಾದ್ರೆ ಸೇಮ್ ರೂಟ್ ಹಿಂದೆ ಒಂದು 2-3 ವ್ಲಾಗ್ ಹಿಂದೆ ಇದೆ ಅಲ್ಲ, ಅವೆಲ್ಲ ಹೋಗಿ ಈ ವಿಡಿಯೋ ಆದಮೇಲೆ ನೋಡಿ ಆ ವ್ಲಾಗ್ನಲ್ಲಿ ಏನು ರೂಟ್ ಇದೆಯೋ ಅದೇ ಸೇಮ್ ರೂಟು. ಅದಕ್ಕೋಸ್ಕರನೇ ಮತ್ತೆ ಸೇಮ್ ರೂಟ್ನ ತೋರಿಸೋದು, ಯಾಕೆ ಬೋರಿಂಗ್ ಆಗುತ್ತೆ ಅಂತೇಳಿ ಇಲ್ಲೇ ಒಂದು ಡೈರೆಕ್ಟ್ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು ಮೋಕಾ ರೋಡ್ ಹತ್ರ. ಲಾಸ್ಟ್ ವ್ಲಾಗ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಮೋಕಾ ರೋಡ್ ಎಲ್ಲ ಅಂತ. ಆ ರೋಡ್ನಲ್ಲೇ ಒಂದು ಈ ಕಡೆ ರೈಟ್ ತೊಗೊಂಡು ಬಂದರೆ ಈ ಕಾಲುವೆ ಪಕ್ಕದಲ್ಲಿ ಈ ಥರ ಅಲ್ಲೊಂದು ಬ್ರಿಡ್ಜ್ ಇದೆ. ಯಾಕೆ ಅದು ನೋಡ್ಬೇಕಾದ್ರೆ ತೋರಿಸ್ತೀನಿ, ತುಂಬ ಬ್ಯೂಟಿಫುಲ್ ಇದೆ ಅದು. ಸೊ ಇಲ್ಲಿ ಸ್ವಲ್ಪ ಇಷ್ಟ ಇದೆ ಅದನ್ನು ಹೇಳ್ತೀನಿ. ಆ್ಯಂಡ್ ಇಲ್ಲಿ ಬಂದು ಮೀನು ಹಿಡಕ್ಕೆ ಬಂದಿದ್ದೇವೆ ನಾವು, ಗಾಣ ಎಲ್ಲ ತಗೊಂಡು. ನಾನು, ಮಳ್ಳಿ ಮತ್ತು ಮಹೇಶ್ ತೋರಿಸ್ತೀನಿ ನೋಡಿ. ಒಳ್ಳೆ ಮೋಪ್ರಾಡ್ ಅಂತ ನೋಡಪ್ಪ, ಎಂತ ಮುಂದೆ ಫಿಶಿಂಗ್ ರಾಡ್ ತಮ್ಮ 800 ರೂಪಾಯಿ. ಎಸ್, ಮಹೇಶ್ ಮಳ್ಳಿ ಇಬ್ಬರು ಇದೇನೋ ಪ್ರಯತ್ನ ಮಾಡಿದ್ದಾನೆ ಫಿಶಿಂಗ್ ರಾಡ್ ತಮ್ಮ. ಅಲ್ಲ ಇದು ಮೋಪ್ ರಾಡು. ಇದನ್ನು ಹಾಕಿ ಸ್ವಲ್ಪ ಫಾಲ್ತು, ಇವೆಲ್ಲ ಫಾಲ್ತು. ಇದು ಫಿಶಿಂಗ್ ರಾಡ್ ಗೊತ್ತು ನನಗೆ. ಅಲ್ಲ 2 ಗಾಣ ತಂದಿದ್ದೇವೆ, 3 ಜನ ಬಂದಿದ್ದೇವೆ. ಮದು ಬೇಬಿ ಇದು ಮಾಡಲ್ಲ, ಇದಕ್ಕೆ ಮಳೆ ಹುಳ ಬಂದು ಬೆಳಕು. ಇದಕ್ಕೆ ಮಳೆ ಹುಳ ಹುಡುಕಿಲ್ಲ, ಅದಕ್ಕೋಸ್ಕರ ಬ್ರೆಡ್ ತಂದಿದ್ದೇವೆ. ಬ್ರೆಡ್ಗಳು 5 ಬ್ರೆಡ್ಡು. ಆಮೇಲೆ ಇದು ಸ್ವಲ್ಪ ಸೊಂಡೆ ಬ್ಯಾಟ್ ತಂದು ತಿನ್ನೋದಕ್ಕೆ. ಅಲ್ಲೋ ಹಿಡಿಬೇಕು ಮೀನು. ಸೊ ಬಿದ್ದಾಗ ಕಳಿಸ್ತೀಯಾ ನೀನು? ಬಿದ್ದಾಗ ಎಷ್ಟು ಮೀನು ಬೀಳುತ್ತೆ ಅಲ್ಲ ಲೆಕ್ಕ ಮಾಡಿ ಸುಟ್ಟ ಮಾರೋದೇನಿಲ್ಲ, ಜಸ್ಟ್ ಸುಟ್ಟ ಏನೋ ಒಂದು ಮಾಡ್ತೀವಿ. ಒಟ್ಟು ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಂಡೋರ್ಗು ನೋಡ್ತಾ ಇದ್ದೀನಿ. ಬ್ರೆಡ್ಡನ್ನ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಬ್ಲಾಗ್ ತೋರಿಸಿ ನಿಮಗೆ ಬ್ರೆಡ್ ಯಾವ ಥರ ಮಿಕ್ಸ್ ಮಾಡ್ಬೇಕಂತ. ನಾನು ತೋರಿಸಲ್ಲ, ಮಹೇಶ್ ತೋರಿಸ್ತಾನೆ ನನಗೆ. ಹಾಂ ದಿಕ್ಕ ಬ್ರೆಡ್ ಬ್ರೆಡ್ ತೋರಿಸಿ, ಕ್ಯಾಮ್ರಾ ತೋರಿಸಿ ನೀವೇ ಬಂದು. ಹಿಂಗಿರಿ ಅವಾಗ ಹಾಂ ತೋರಿಸು. ಹಿಂಗಿರಿ ಬಂದ್ರೆ ಬ್ಯಾಕ್ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ತೆಗಿಯಮ್ಮ. ಅದೇನು ತೆಗಿ, ಆಮಾಗ ತೆಗೆದ್ರೆ ಆಯ್ತು. ಕಾಯಿಸಿಲ್ಲ ಬ್ರೆಡ್ ಇದೆ. ಬಾಬೇ ಹಿಂಗೆ ಬಾಬೇ ಎರಡು ಹಾಂ. ಸೊ ಈ ಬ್ರೆಡ್ ನಿಂಗೆ ಮ್ಯಾಗಲ್ದಲ್ಲಿ ತೆಗಿತಿದ್ದೆ. ತಿನ್ನಕ್ಕೆ ಕೊಡ್ರಿ ನನಗೆ. ತಿನ್ನೋದವು ಏನು ಹಂಗಂಡಿ ಹೋಗ್ಬೇಕು ಸುಮ್ಮನೆ. ಹುಡುಗರು ಅದಾರ ಪಾಪ ಹಂಗೆ ಬ್ರೆಡ್ ಅಂತ ಕಳ್ತಾರ ಪಾಪ, ಇಬ್ಬರು ಹಂಗೆ ಬಂದರು. ತಗ ಆಸುಬ್ರಗ ಅಬ್ಬಿ ಬಾ. ಅಲ್ಲ ಇದು ಕೆಳಗಿಂದ ಎಂತ ಇದೇನಿದ್ರಿಗೇನೇನು ಅದೇನು ತೈತಾರ ಬೇಗ. ಸರಿ ಸುಮ್ಮನೆ ಉದ್ರಿ ಅಷ್ಟೇ, ಪಾಲ್ದು ತೈಬೇಕು ತೈಬೇಕು. ಇದು ಇಟ್ಟಿದ್ದಂಗೆ ಇರ್ತದೆ, ಇದು ಮ್ಯಾಗಳೆಲ್ಲ ಒಣಗಿರ್ತದೆ. ಶಾಸ್ತ್ರ ಪ್ರಕಾರ ತೆಗೆದುಬಿಟ್ರೆ ಹಂಗೆ ಎಲ್ಲರೂ ತೆಗಿತೀವಿ. ತಗ ಅವಡೇ ಸ್ವಲ್ಪ ಕೊಡಂಗೆ. ನಿಮ್ಮ ತಂಗ್ಯ ನಿನ್ನ ಮಕ್ಕದಲ್ಲೊಂದು ಪುಟ್ಟ ತಿಮ್ಮಕ್ಕೆ ಸಾಯ್ತಿದ್ದಾನೆ ಫಸ್ಟೇನು. ಯಾವುದು ಬೇಡ ಬ್ರೆಡ್ ಕೊಣ್ಕಂದ್ರೆ ಕೊಣ್ಕಂದಿಲ್ಲ, ನನ್ನ ರೊಕ್ಕ ಕೂಡ ಕೊಣ್ಕೊಂಡಿನಿ. ಐತೆ ನೀನೇ ರೂಮ್ ಅಂದ ಬಾಡಿಗೆ ರೂಮ್ ಅಂತ ಸಿಗೋಕೆ ಬೇಕು. ಒಂದು 500,000 ರೂಪಾಯಿ ಸಿಕ್ಕಿದ್ರೆ ಸಾಕು ನನಗೆ. ಈ ಮಾತು ಹೇಳೋಕೆ 1 ವರ್ಷ ಆಯ್ತು. ಸಿಗೋಲ್ತು ಮತ್ತೆ ನಾನಂತ ಸಿಕ್ಕಿದ್ರಲ್ಲ ಮಾತು ಇದು ಮಾಡ್ತಾನೆ ನೋಡು. ಈ ಮಾತು ಹೇಳೋಕೆ 1 ವರ್ಷ ಆಯ್ತು, ರೂಮ್ ಬೇಕಂತ. ಅದು ಆಗೋಲ್ತದು. ನೀನೇ ಸೈಲೆಂಟ್ ಆಗದೆ, ನಾನೇ ಹೇಳಿ ಹುಟ್ಟಿಸ್ತದೆ ನಿನಗೆ. ನೀನೇ ಬರೋ ಸಂಬಳ ಸರ ಹೋಗ್ತಲ್ಲ, ಅದು ಕೆಲ್ಸಕ್ಕೆ ಹೋಗತ್ತೆ. ಕೆಪೆ ಮುಚ್ಚೆ ಅಂದು ವಾಪಸ್ 500 ರೂಪಾಯಿ ದೊಡ್ಡದು ಬೇಕು. 500 ರೂಪಾಯಿ 1000 ರೂಪಾಯಿ ರೂಮ್ ಸಿಕ್ಕರೆ ನೋಡಿ ಹೋಗ್ಬಿಡ. ಇವತ್ತು ಹೇಳ್ತೀರ ನಾನು 3-4 ರೂಪಾಯಿ ತಗೊಂಬಂದೆ ನಿನಗೆ. 500 ರೂಪಾಯಿ ರೂಮ್ಗಳು ಸಿಕ್ಕರೆ ಇವತ್ತೇ ಹೋಗ್ಬೋದು. 500 ಸಾರ್ ಅಂದ್ರೂ ಕೂಡ ಓಕೆ. 500 ಹಾಕ್ಯಾವನ. ದೊಡ್ಡ ದೊಡ್ಡ ಮೀನುಗಳಿದ್ದಂಗೆ ಇದಾವೆ ಇಲ್ಲಿ. ನಾವೇನು ಪ್ಲಾನ್ ಮಾಡ್ತೀವಿ ಅಂದರೆ ಒಂದು ಸಪ್ರೇಟ್ ರೂಮ್ ಮಾಡ್ಬೇಕಂತ, ಈ ಥರ ವೀಡಿಯೋ ಮಾಡೋದಕ್ಕೆ. ನಾವು ಜಸ್ಟ್ ಅಷ್ಟೇ ಪರ್ಸ್ನಲ್ ಒಂದು ರೂಮು ಚೀಪ್ ಪ್ರೈಸ್ನಲ್ಲಿ ಹುಡುಕ್ತಿದ್ವಿ. ಸೊ ನಿಮ್ಗೆ ಯಾರಾದರೂ ಇಲ್ಲಿ ಬಳ್ಳಾರಿ ಹತ್ರದಲ್ಲಿ ಇದ್ದಿದ್ರೆ, ಬಳ್ಳಾರಿ ಹತ್ರದಲ್ಲಿ ನಿಮ್ಗೆ ಯಾವುದಾದ್ರೂ ನಿಮ್ಮ ಏರಿಯಾದಲ್ಲೇ ಮನೆ ಒಂದು ಸಿಂಗಲ್ ಆಗಿ ಇಬ್ಬರೇ ಇರ್ತೀವಿ, ಜಾಸ್ತಿ ಜನ ಇರಲ್ಲ. ಸೊ ಒಂದು 1000 ರೂಪಾಯಿ ಒಳಗಡೆ ರೆಂಟ್ ಇದ್ರೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನಂಬರ್ ಕೊಡ್ತಾನೆ ನಾ ಇಬ್ಬರೇ ಅಂತ ಅನ್ಕೋಬೇಡಿ. ಈ ಸಾಲೆ ಓಡಾಡ್ತಾನ, ಹಿಂದೆ ಇದನ್ನಲ್ಲ ಅವ್ನು ಓಡಾಡ್ತಾನ. ಸೊ ನಿಮ್ಗೆ ಏನಾದರೂ ಮಜಾಗ ಸಾರಿ ಕಾಮಿಡಿ ಅಲ್ಲ, ನಿಜವಾಗ್ಲೂ ಅಂದರೆ ನಿಮ್ಗೆ ಏನಾದರೂ ರೂಮ್ ಸಿಕ್ಕಿದ್ರೆ ನಂಬರ್ ಕೊಡ್ತೀನಿ, ನಂಬರಿಗೆ ಕಾಲ್ ಮಾಡಿ. 9632116821 ಈ ನಂಬರಿಗೆ ಕಾಲ್ ಮಾಡಿ. ರೂಮ್ಸ್ ಇದ್ರೆ ಮಾತ್ರ. ಆ್ಯಂಡ್ ನಂದೊಂದು ಓಲ್ಡ್ ನಂಬರ್ ಇತ್ತಲ್ವ, ಅದು ಯೂಟ್ಯೂಬಲ್ಲಿ ಕೊಟ್ಟಿದ್ದೆ ಎಲ್ರಿಗೂ. ಅದು ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ, ಸಿಮ್ ತೆಗೆದುಬಿಟ್ಟಿದ್ದೀನಿ. ಸೊ ಅದಕ್ಕೆ ಡೈಲಿ ಕಾಲ್ಸ್ ಬರ್ತಾನೆ ಇದೆ, ಅದು ಬ್ಲಾಕ್ ಆಗಿದೆ ಸಿಮ್ಮು. ಸೊ ಅದಕ್ಕೆ ಯಾರು ಕಾಲ್ಸ್ ಮಾಡಬೇಡಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಆಲ್ಮೋಸ್ಟ್ ರಿಪ್ಲೈ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ID mybaby04. ಚಲೋ ಅಭಿ ಬ್ರೆಡ್ನ ಮಿಕ್ಸ್ ಮಾಡ್ತಿದ್ದಾರೆ ಹಿಟ್ಟು ಮಾಡ್ದಂಗೆ.
सर दिखा कैसा करता आई थोड़ा पानी रख लेना हाथ में थोड़ा पानी लेके इसमें नाल में क्या बोलते इसको कैनाल कैनाल को पानी लेकर पिंडी करना ಪಿಂಡಿ करना हाँ ಸೊ ಅತ್ತಾಗಿಂದ ಇತ್ತಾಗಿಂದ ಅತ್ತಾಗಿ ಇಸ್ಕ್ಬೇಕು ಅದನ್ನ ಮೆತ್ಕಾಗಂಗೆ. ಇಸಿಗೆ ಹಿಟ್ಟು ಮಾಡ್ದಂಗೆ ಮಾಡಿ ಸ್ವಲ್ಪ ಸ್ವಲ್ಪ ಕೊಂಡಿ ಹಾಕಿ ಗಾಣ ಬಿಡ್ತೀವಿ. ಮೀನು ನಾನು ಬರ್ಬೇಕಾದ್ರೆ ಗಾಡಿನ ನೋಡಿದೆ, ಸಿಕ್ತು, ಒಂದು ಕಣ್ಣಿಗೆ ಕಾಣ್ತು. ಇವತ್ತು ಎಷ್ಟು ಹಾಕದೆ ಇವತ್ತು ಯಾರು ನಮ್ಮಕ್ಲ ದೇವ್ರಣ್ಣಂದ್ರೆ ನಾನು ನೋಡಿನಪ್ಪ ದೇವ್ರಣ್ಣ ಪ್ರಾಮಿಸ್. ಅಲ್ಲ ನಿನಗೆ ಕಂಡ ತವ್ರು ನಮ್ಮ ಮಕ್ಕಳು ಅಂತೀರ ಅರ್ಥ ಆಗಿದೆ. ನಂಬ್ತಾರೆ ಅದಕ್ಕೆ ನಮ್ಮಂಗಲ್ಲ. ನೀವು ಹೇಳಿದೆಲ್ಲ ಉದ್ರಿ ಮಾತಲ್ಲ, ನಾನು ಹೇಳಿದ್ ನಂಬ್ತಾರೆ ಜನ. ಸುಮ್ಮನೆ ಅಂದ್ರೆ ಸ್ಪೀಡ್ ಆಗೋದು ಈ ತಾಯಿ ಹುಡ್ಸಿ 100 ಸ್ಪೀಡ್ ಏನು ಸುಮ್ಮನೆ ಏನೋ ಅದು 100 km/h. ಬೆಳಗ್ಗೆ 4 ಗಂಟೆ ಹೊಡಿತಿರ್ತೀನಿ, ಸುಮ್ಮನೆ 80 ಹೋಗ್ತಿರ್ತದ. ಇನ್ನು ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಆಯ್ತು 100 ದಾಟಿ ಬಿಡ್ತತೆ. ಏನೋ ಈತ ಬೆಳಗ್ಗೆ ಹಿಂಗೆ ಇರ್ತಾನೆ ಹಿಂಗೆ ಸೇವ್ ಮಾಡ್ತಾನೆ ಸೈಡ್ ಹಾಕೊಂತಾನೆ. ನಾನು ನೋಡಿಲ್ಲ ನಾಳೆ ಹಂಗಾದ್ರೆ ರಾಮಗಳ ಮತ್ತೆ ಹೇಳ್ತಾ ಇದೀನಿ ಬೇರೆ ಸ್ಪೀಡು. ಸೊ ಇವಾಗ ಮಾತಾಡ್ತಿರೋದು ಬೆಳಿಗ್ಗೆ 3 ಗಂಟೆ ಎದ್ದು ಅಲ್ಲಿ ಹೋಗ್ತಿರ್ತೀವಿ. ಒಂದು ಸ್ವಲ್ಪ ಚಿಕ್ಕ ಕೆಲಸ ಇರುತ್ತೆ, ಡೈಲಿ 3 ಗಂಟೆ ಹೋಗ್ತಿರ್ತೀವಿ. ಆ ಚಳಿ ನಾನು ಹಿಂದೆ ಕೂತ್ಕೊಂತೀನಿ ಅಂತ ಹಿಂಗೆ ಈತ ಗಾಡಿ ಹೊಡಿತಾನೆ ಅಂತ ಫೀಲಿಂಗು. ಅದು ಅದು ಬೇಕಾದ್ರೆ ನಾನೇ ನಾಳೆಯಿಂದ ಗಾಡಿ ಹೊಡಿತೀನಿ ಅಂತ ಹೇಳ್ತಿದ್ದೀನಿ. ಅದೇ ಹಣ್ಣು ಸಿಗ್ತಿದ್ದಾರೆ ಅಷ್ಟೇ. ಚಿಪ್ಸು ವಾಟರ್ ಪ್ಯಾಟ್ ಅಂದ್ಕೊಂಡಿದ್ದೆ, ಅಲ್ಲಿ ತಣ್ಣಗೆ ಕುತ್ಕೊಂತೀವಿ, ಮೀನು ಹಿಡಿತೀವಿ. ತೋರಿಸ್ತೀನಿ ಮೀನು ಅಲ್ಲಾಡ್ದೇಟಿ ನಿಂತು ಯಾವ ಥರ ಹಿಡಿಬೇಕಂತ ಟೆಕ್ನಿಕ್ ಹೇಳ್ತೀವಿ. ಫಿಶಿಂಗ್ ರಾಡಲ್ಲ, ಜಸ್ಟ್ ಏನು ಇದೇನೋ ಪ್ರಯೋಗ ಮಾಡಿದ್ದೇನೆ ಅದನ್ನು. ಇದಾವೆ ನೋಡಿದೆ ಇವಾಗ ನಾನು ನಮ್ಮಂಗಲ್ಲಪ್ಪ ಹೆಂಗೆ ಇದಾವೆ ಎಲ್ಲ ಇದಾವೆ. ಇಲ್ಲಿದ್ದು ನಾನು ಯಾಕೆ ನಮ್ದು ಅಲ್ಲಿ ಕೂತ್ಕೊಂಬ ಬರ್ರಿ, ನೀಟಾಗಿ ಕೂತಂದು ಹಾಕಣ್ರಿ. ನೋಡಿ ಇಲ್ಲಿ ಬೇಸ್ ನಿಮ್ಮ ಇಷ್ಟಪ್ಪ. ಇಲ್ಲಿ ಚೆನ್ನಾಗೈತೆ ಬಿಡು. ಇಲ್ಲಿ ಚಲೋ ಇಲ್ಲಿ ಕೂತ್ಕೊಂಡಿದ್ದೀವಿ. ಹಿಂಗೆ ಚೆನ್ನಾಗಿ ಹಿಂಗೆ ಹಿಂಗೆ ಮಾಡೋದು. ಈ ಥರ ಮಿಕ್ಸ್ ಅಲ್ಲೇ ಹಾಕೋಗೋಗ್ಬೇಕು. ಅಲ್ಲೇ ಹೋಗಂಬ. ಎಸ್ ಸರ್, ಇಬ್ಬರು ಮೀನು ಹಿಡಿತಿದ್ದಾರೆ. ಅಷ್ಟ ತನಕ ಚಿಪ್ಸ್ ತಿಂದ್ಬಿಡ್ತೀನಿ. ಗಾಯ್ಸ್ ಇಷ್ಟದ ನಾನು ವೀಡಿಯೋ ಮಾಡಿದ ಅಡ್ಡನೇ ರೆಕಾರ್ಡ್ ಆಗಿಲ್ಲ. ಮತ್ತಿಲ್ಲೊಂದು ಹಾವು ಕಾಣಗೈತೆ, ತೋರಿಸ್ತೀನಿ ನೋಡಿ. ಸ್ವಲ್ಪ ದೊಡ್ಡದಿದ್ದಂಗಿದೆ ಇದು ಹಾವು. ತುಂಬ ಹಾವುಗಳು ಕಾಣ್ತಿದ್ದಾವೆ ಇಲ್ಲಿ. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ, ಇಲ್ಲಿ ಕೆಳಗಡೆ ತೋರಿಸ್ತೀನಿ. ಭಾಳ ಹೋಯ್ತೆ ನೋಡಿದ್ರಲ್ಲ, ಹಾವುಗಳು ತುಂಬ ಇವೆ ಇಲ್ಲಿ. ಅದಕ್ಕೆ ಮೀನುಗಳು ಬರ್ತಿದ್ದಂಗಿಲ್ಲ ಹತ್ತಿರದಲ್ಲಿ. ನೋಡ್ರಿ, ಇವನೇನು ದೊಡ್ಡ ಟ್ಯಾಲೆಂಟೆಡ್ ಪರ್ಸನ್ ಅಂದ್ಕೊಂಡಿದ್ದೆ ನಾನು ಮೀನು ಹಿಡಿಯೋದ್ರಾಗ. ಇವನು ವೇಸ್ಟ್ ಪೀಸ್ ಅಂತ ಇವತ್ತು ಅರ್ಧ ನನಗೆ. ಅದು ಗಾಣ ಕಟ್ಟೋದು ಕೂಡ ಯೂಟ್ಯೂಬ್ನಲ್ಲಿ ನೋಡಿ ನೋಡಿ ಮಾಡ್ತಿದ್ದಾನೆ. ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಬಟನ್ ಇದೆ ಈ ಟ್ರೈಪಾಡ್ಗೆ, ಆ ಬಟನ್ ಆಫ್ ಆಗ್ಬಿಡ್ತು ಆಮೇಲೆ ಸ್ವಲ್ಪ ಸ್ವಲ್ಪತ್ತಿಗೆ. ಅದು ಆಫ್ ಆದರೆ ಆಡಿಯೋ ರೆಕಾರ್ಡ್ ಆಗೋಲ್ಲ. ಪ್ರಾಬ್ಲಮ್ ಗಾಯ್ಸ್, ಇಲ್ಲಿ ಯಾವ ಒಂದು ಮೀನು ಬಿದ್ದಿಲ್ಲ. ಮೀನು ಕಂಡು ಬಟ್ ಬೀಳ್ತಿಲ್ಲ ಗಾಣಕ್ಕೆ. ಸ್ವಲ್ಪ ಮುಂದೆ ಹೋಗ್ತಿದ್ದೆ ಸ್ವಲ್ಪ. ಮಲ್ಲಿ ಆಲ್ರೆಡಿ ಅಲ್ಲಿ ಹೋಗ್ತಿದ್ದಾನೆ. ಆಮೇಲೆ ನಿಮ್ಮ ಅಭಿಪ್ರಾಯ ಇದು ಓಕೆ ಅಂತ ಇಲ್ಲಿ ನಿಂತಿದ್ದ ಜಾಗದಲ್ಲೇ ನಿಂತಿದೆ ನೋಡಿ ಅದು ಗಾಣ. ಅಂದರೆ ಜಾತ್ರೆ ಮನುಷ್ಯರು ಅಂತವ್ರ ಹೆಸರು. ಜಾತ್ರೆ ಕೊಳಗಲ್ಲ. ಇದು ಯಾವ ಸಾಂಗ್ ಬಂದ್ಬಿಡೋದಲ್ಲ. ಗಾಯ್ಸ್, ಇಲ್ಲಿ ಸಿನಿಮಾ ನಡೀತಿದ್ದಂಗಿಲ್ಲ ಅಸಲು ಇಲ್ಲಿನ ಬಿಡೋವಲ್ವ, ಇಲ್ಲಿ ಬೀಳ್ತಾ ಅಂದ್ಕೊಂಡಿದ್ವಿ. ಈ ವ್ಲಾಗ್ ಬೋರಿಂಗ್ ಅನಿಸಿರ್ಬೋದು, ಬಟ್ ಇನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಾಂದ್ರೆ ಏನಾಯ್ತು, ಮೀನುಗಳು ಇನ್ನು ಮೀನಿನ ಮಾರ್ಕೆಟ್ ಇದೆ ಇಲ್ಲಿ.
ಮುಂದೆ ನೋಡಿ ಇವಾಗ ಏನು ಮಾತಾಡಲ್ಲ ವ್ಲಾಗ್ ಕಂಟಿನ್ಯೂ ನೋಡ್ತಾ ಇರಿ, ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಸೊ ಇಲ್ಲಿಂದ ಹೋಗ್ತೀವಿ ಇವಾಗ. ಯಾವ ಬೋಲ್ತೆ ಸ್ವಲ್ಪ ಇವ್ರೇನು ದೊಡ್ಡ ಕಿದ್ದುಬಿಡ್ತವಂಗೆ ಬಂದ್ಬಿಟ್ರೆ ಮೀನು ಹಿಡಕ್ಕೆ ಒಬ್ಬರ ಕೈಲಿ ಆವಲ್ತಿಲ್ಲ ಹಿಡಿಯೋದು ಮೀನು. ಎಕ್ಸ್ಪರ್ಟ್ಗಳು ಫೀಲಿಂಗು ಯಾರು ಪಾಪ. ನಾನೇನು ಕೊಟ್ಟಿಲ್ಲ, ನಾನೇ ಹಿಡ್ತಿದ್ದೆ. ನಾನೇನು ಕೊಡ್ರಿ ಸುಮ್ಮನೆ ಹಿಡಿಯೋ ಕೈಲ ಇಲ್ಲ. ನಿನ್ನ ಕೈ ಇರೋದು ಇಷ್ಟದಾಗ ನೀನು ಡ್ರಾ ಮಾಡಕ್ಕೆ ಹೊಡೋದು ಎಲ್ಲ ಪಾಲ್ತು. ಚಲೋ ಬರ್ಬೇಕಾದ್ರೆ ಏನೇನೋ ಆಸೆ ಇಟ್ಕೊಂಬಂದು ಮೀನು ತಂದರೆ ಬೇಸು ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಮೀನು ಹಿಡಿದ್ರೆ. ಬಟ್ ಇವರಿಬ್ಬರು ಬಿಲ್ಡಪ್ ಕೊಟ್ಟು ನನ್ನ ಇವತ್ತು ಇವರಿಬ್ಬರು ಬಿಲ್ಡಪ್ ಕೊಟ್ಟು ನನ್ನ ಮೋಸ ಮಾಡಿದ್ದಾರೆ. ಸೊ ಇಲ್ಲೊಂದು ಬ್ರಿಡ್ಜ್ ಇದೆ, ಸೂಪರ್ವಾಗಿದೆ ಬ್ರಿಡ್ಜ್, ತೋರಿಸ್ತೀನಿ ನೋಡಿ. ಬ್ರಿಡ್ಜ್ ಕೆಳಗಡೆಯಿಂದ ವಾಟರ್ ಹೋಗುತ್ತೆ, ಮೇಲೆ ರೋಡು. ಮೀನುಗಳ ಕಣ್ಣಿಗೆ ಕಾಣ್ತಾವೆ, ಬಿಳೋವಲು ಬರೀ ಹಾವುಗಳಿದ್ದಾವೆ. ಸೊ ಇಲ್ಲಿ ಬ್ರಿಡ್ಜ್ ಕಾಣ್ತಿದೆಯಲ್ಲ, ಇದು ಈ ಬ್ರಿಡ್ಜ್ ಇಲ್ಲಿ ಬರೀ ತೋರಿಸ್ತೀನಿ ಮುಂದೆ. ಸೊ ಇಲ್ಲಿದ್ರೆ ಈ ರೋಡ್ ಇದೆನಾ, ಈ ರೋಡು ಮೇಲ್ಗಡೆ ಈ ಥರ ಗಾಡಿ ಹೋಗ್ತಿದೆ, ಕೆಳಗಡೆ ನೀರು ಹೋಗ್ತಿದ್ದಾವೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಕೂಡ ಸ್ವಲ್ಪ ಲೈಟಾಗಿ ನೀರು ಹೋಗ್ತಿದ್ದಾವೆ. ಒಂದು ಕಾಲುವೆ ಮತ್ತು ಈ ಕಡೆ ಒಂದು ಹಗ್ರಿ ಹರಿತಾ ಇದೆ. ಇಷ್ಟೊತ್ತು ತನಕ ನಾವು ಕಾಲುವೆ ಮೇಲೆ ಬಂದ್ವಿ. ಸೊ ಇವಾಗ ಒಂದಿಲ್ಲಿ ಲೆಫ್ಟ್ ಅಂತ ತಗೋಬೇಕು. ಸೊ ಇಲ್ಲಿ ಕಾಣ್ತಿದ್ದಲ್ಲ ಈ ಕೋಟೆ ಬಿಲ್ಡಿಂಗ್ಗಳ ಪಕ್ಕದಲ್ಲಿ ಇಲ್ಲಿ ಸ್ವಲ್ಪ ಹಿಸ್ಟ್ರಿ ಇದೆ ಫ್ಯಾಮ್ಲಿದು. ಸೊ ಅದನ್ನು ಮುಂದಿನ ವ್ಲಾಗ್ಗಳು ಹೇಳ್ತೀನಿ. ಆ ವ್ಲಾಗ್ಗಳನ್ನ ನೀವು ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಬಟನ್ ಇರುತ್ತಲ್ಲ ಕೆಳಗಡೆ, ಅದನ್ನು ಒಂದು ಶಾರ್ಟ್ ಗುದ್ರಿ, ಟಚ್ ಹೊಡೆದವಂಗೆ ಗುದ್ಬೇಡ್ರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಬರುತ್ತೆ ಒಂದು, ಆ ಬೆಲ್ಲೈಕನ್ ಹೊತ್ಕೊಳ್ಳಿ. ಹಿಂಗೆ ಒಂದು ನಮ್ಮ ವ್ಲಾಗ್ಸ್ನಲ್ಲಿ ಇರುತ್ತೆ ನೋಡಿ, ನಮ್ಮ ಚಾನಲ್ನಲ್ಲೂ ಚೆಕ್ ಮಾಡಿ. ಅಂಜನಾದ್ರಿ ಬೆಟ್ಟದ ವ್ಲಾಗ್ಸ್ ಇದೆ 4 ಪಾರ್ಟ್ಗಳು. ಸೊ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದು ಅದು ವೀಡಿಯೋ. ಸೊ ಅದೇ ಬೆಟ್ಟದಲ್ಲಿ ಇವಾಗ ಚಿರತೆ ಬಂದಿದ್ದಂತೆ, ಒಬ್ಬಣ್ಣ ಅವ್ರನ್ನ ಹಿಡ್ಕೊಂಡು ಹೋಗಿದೆ ಆ್ಯಂಡ್ ಕೊಂದಿದೆ ಅವ್ರನ್ನ. ಸೊ ಅದನ್ನು ಆ ಅಂಜನಾದ್ರಿ ಬೆಟ್ಟನ ಒಂದು 15 ದಿನ ಕ್ಲೋಸ್ ಮಾಡಿದ್ದಾರೆ ಇವಾಗ. ಅಲ್ಲಿ ಯಾರು ಹೋಗೋ ಥರ ಇಲ್ಲಂತೆ. ಆ ಚಿರತೆ ಹಿಡ್ಕೊಂಡು ಒಂಥರ ವಿಚಿತ್ರ. ಆ ಫೋಟೋಗಳು ನೋಡಿದರೆ ನಾನು ಶಾಕಾದ ಆ ಫೋಟೋಸ್ ನೋಡಿ. ಸೊ ಆ ಫೋಟೋಸ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ, ಅಷ್ಟು ಭಯ ಆಗ್ತಾಯಿದೆ. ಸೊ ಆ ಚಿರತೆ ಬಂದ್ಬಿಟ್ಟು ಅದನ್ನು ಇನ್ನೂ ಹಿಡ್ದಿಲ್ಲಂತೆ. 15 ದಿನವರೆಗೆ ಆ ಅಂಜನಾದ್ರಿ ಬೆಟ್ಟ ಕ್ಲೋಸ್ ಇರುತ್ತೆ, ಅದಾದಮೇಲೆ ಓಪನ್ ಮಾಡ್ತಾರೆ. ಯಾರು ಜನಗಳು ಹೋಗೋ ಥರ ಇಲ್ಲ ಅಲ್ಲಿ. ಆ ಚಿರತೆ ಹೆಂಗೆ ಬಂದಿದ್ದಾನೋ ಅದೇ ಅರ್ಥ ಆಗ್ತಿಲ್ಲ. ಸೊ ಫೈನಲಿ ನಾವು ಇಲ್ಲಿ ರೀಚ್ ಆದ್ವಿ, ಸ್ಟೇಟ್ ಹೈವೇ 132. ಯಾಕೋ ಈ ಹೈವೇ ಮೇಲೆ ನಾವು ತುಂಬ ವ್ಲಾಗ್ಸ್ ಆಯಿತು ಮಾಡೋದಕ್ಕೆ. ಈಗ ಬರ್ತಿರೋ ರೀಸೆಂಟ್ ವ್ಲಾಗ್ಸ್ ಎಲ್ಲ ಇದೇ ಹೈವೇ ಮೇಲೆ ನಾವು ಆಗ್ತಿದೆ. ಯಾಕೋ ಮುಂಚೆ ಅರ್ಥ ಆಗ್ತದೆ. ಈ ಅಲ್ಲಿ ಸಂಗನಕಲ್ ಗುಡ್ಡ, ಈ ಗುಡ್ಡ ಇದೆಯಲ್ಲ ಪಕ್ಕದಲ್ಲಿ, ಇದನ್ನು ಸಂಗನಕಲ್ ಗುಡ್ಡ ಅಂತಾರೆ. ನಾನು ಮೊನ್ನೆ ಒಂದು ವ್ಲಾಗ್ ಮಾಡಿದ್ದೆ. ಆ ವ್ಲಾಗ್ನಲ್ಲಿ ಹತ್ತಬೇಕಾದ್ರೆ ಅಸಲೇನು ಚಿಕ್ಕದ ಥರ ಕಾಣ್ತಲ್ಲ ಹೋಗಿ ಹತ್ಬೇಕಾದ್ರೆ. ಇಲ್ಲಿಂದ ನೋಡಿದ್ರೆ ಭಯಂಕರ ಕಾಣ್ತಿದೆ. ಈ ಗುಡ್ಡನ ಹತ್ತಿದ್ದೇನೆ ನಾನು ಆ ಥರ ಅನ್ನಿಸ್ತಿದೆ. ಸೊ ಗೈಸ್ ಇಲ್ಲೊಂದು ಶಾರ್ಟ್ ಕಟ್ ತೊಗೊಂಡಿದ್ದೀವಿ. ಈ ಶಾರ್ಟ್ ಕಟ್ನಿಂದ ಹೋಗ್ತೀವಿ ಮನೆಗೆ, ಹೈವೇಯಿಂದ ಬಂದು. ಇವ್ರ ಕಾಲುಗಳೆಲ್ಲ ಚೊರ್ರಂಗೆ ಬಿಡ್ತಿದ್ದಾವೆ ಇಲ್ಲಿ ಗಿಡಗಳು. ಅಯ್ಯೋ ಬಿತ್ತು ಬಿತ್ತು. ಹಾಂ ನಿಮಿಷ ಅಲ್ಲ, ಇಲ್ಲೊಂದು ದಾರಿ ಐತೆ. ಅಬ್ಬಿ ಮೀನು ಬೀಳ್ತಾವ ಆಯ್ತವ ಆಗ್ತೈತಾಗಿಲ್ಲ ಮತ್ತೆ. ಹಂಗಾರೆ ಎಷ್ಟಿದಾವ? ಅಷ್ಟಿಷ್ಟ ಅಂದ್ರೆ ಬೇಡ ಬಿಡು. ಅಲ್ಲ ಹಿಡಿಯಲ್ಲ ನಾವೇನಿದ್ರು ಪ್ರೊಫೆಷನಲ್ ತಗೊಂಡ್ ದೊಡ್ಡ ಹಿಡಿಯೋದು ನಾವು. ತಿಮಿಂಗಳ ಹಿಡ್ದೀವಿ ಇಷ್ಟು ತನಕ. ತಿಮಿಂಗಳ ಗೊತ್ತಲ್ಲ, ಗಾಡಿ ಬೇಕು ಕೊಡು. ಇದು ಆಟೋಮೆಟಿಕ್ ಇರ್ತಿದ್ದು ಅಂದರೆ ಎಲ್ಲ ನಮ್ಮ ಮೀನುಗಳಲ್ಲಿ ಇದಾವೆ ಅಂತ ನಮಗೆ ಲೊಕೇಶನ್ ಹೇಳ್ಬಿಡ್ತೈತೆ. ಅಲ್ಲಿ ಇದನ್ನು ಹೇಳಿಕೆ ಅಂತ ವಿಡಿಯೋ ವಿಡಿಯೋ ಅಂದರೆ ಏನದಮ್ಮ. ಆ್ಯಕ್ಚುಲಿ ಇವತ್ತು ಈ ಮೀನು ಹಿಡಿಯೋಕೆ ಯಾಕೆ ಬಂದೀವಪ್ಪ ಅಂತಂದರೆ, ಬೆಳಗ್ಗೆ ಒಂದು ಕಾಮಿಡಿ ವೀಡಿಯೋ ಶೂಟ್ ಮಾಡೋಕೆ ಹೋಗಿದ್ವಿ. ಅದು ಟೀಮ್ ಹೈವೇ ಚಾನಲ್ಗೆ ಒಂದು ವೀಡಿಯೋ ಶೂಟ್ ಮಾಡಿದ್ವಿ. ಇನ್ನು 2ನೇ ವೀಡಿಯೋ ಶೂಟ್ ಮಾಡೋಣ ಅಂತ ಹೋದ್ವಿ. ಸೊ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಖಾಲಿಯಾಗೋಯಿತು, ಮತ್ತು ಅದಕ್ಕೋಸ್ಕರ ಕ್ಯಾನ್ಸಲ್ ಆಯಿತು, ವಾಪಸ್ ಬಂದ್ವಿ. ಸೊ ಮತ್ತೆ ಇವಾಗ ಬ್ಯಾಟ್ರಿ ಚಾರ್ಜ್ ಇಟ್ಟು ಶೂಟ್ ಮಾಡೋಕೆ ಹೋದಾಗ ಮತ್ತೆ ಹುಡುಗರಿದ್ದು ಏನೋ ಸ್ವಲ್ಪ ಮನೇಲಿ ಕೆಲಸ ಇತ್ತಂತೆ. ಸೊ ಆ ಕೆಲಸದಿಂದ ಮತ್ತೆ ಶೂಟ್ ಕ್ಯಾನ್ಸಲ್ ಆಯಿತು. ಮತ್ತು ಇವತ್ತೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ಹಿಂಗೆ ಮೀನು ಹಿಡಿಯೋದಾದ್ರೂ ಹೋಗಮ್ಮ, ಮೀನು ಹಿಡಿಯೋದು ಒಂದು ವ್ಲಾಗ್ ಆದ್ರೂ ಮಾಡಮ್ಮ ಅಂತ. ಅದು ಬೇರೆ ಯಾರ್ದೋ ಕಮೆಂಟ್ ನೋಡಿದ್ದೆ ನಾನು ಕೆಳಗಡೆ ಯೂಟ್ಯೂಬ್ ಪೋಸ್ಟ್ನಲ್ಲೊಂದು.
ಫಿಶಿಂಗ್ ಮಾಡ್ರಿ ಬ್ರೋ ಅಂತ. ಸೊ ಮಾಡಕ್ಕೆ ಬಂದಿದ್ದೀವಿ ಬ್ರೋ, ಫೇಲ್ ಆಗಿದೆ. ಓಕೆ, ಇದೊಂದು ಫೇಲಿಯರ್ ವ್ಲಾಗ್ ಲೈಕ್, ಆದರೆ ಈ ವ್ಲಾಗ್ನ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡ್ತೀನಿ. ಸಿಟಿನಲ್ಲಿ ಎಂಟ್ರ್ ಆಗೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಲೈಕ್ ಮಾಡಿ, ಇಲ್ಲಪ್ಪ ಇಂಟ್ರೆಸ್ಟಿಂಗ್ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಹಾಗೆ ಹೋಗಬೇಡಿ. ಓಕೆ ಗೈಸ್, ಬಾಯ್.